2024ಕ್ಕೆ ಗುಡ್ ಬೈ ಹೇಳಿ 2025 ಹೊಸ ವರ್ಷವನ್ನು ಹರ್ಷದಿಂದ ಬರಮಾಡಿಕೊಳ್ಳಲು ಇದೀಗ ಸಿಲಿಕಾನ್ ಸಿಟಿ ಕೂಡ ಸಜ್ಜಾಗಿರುವಂತದ್ದು. ಅದರ ಕೂಡ ಪ್ರಮುಖವಾಗಿ ಯಲಹಂಕದಲ್ಲಿರುವಂತಹ ನೈಸಾ ಸ್ಕೈ ಬಾರ್ ಏನಿದೆ ಇದೀಗ ಮಧುವನಗಿತ್ತಿಯಂತೆ ಶೃಂಗಾರಗೊಂಡಿರುವಂತದ್ದು. ಬಹುಶಃ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನೋದನ್ನ. ನೈಸಾ ಸ್ಕೈ ಬಾರ್ ಏನಿದೆ ಇಲ್ಲಿಗೆ ದೇಶ ಮಾತ್ರ ಅಲ್ಲ ವಿದೇಶಗಳಿಂದ ಕೂಡ ಜನರು ಬರ್ತಾರೆ. ಯಾಕಂದ್ರೆ ಇಲ್ಲಿ ಹೊಸ ವರ್ಷಕ್ಕೆ ಹೊಸ ರೀತಿಯ ಪ್ಯಾಕೇಜ್ ಕೂಡ ಮಾಡಲಾಗುತ್ತೆ. ಅಂದ್ರೆ ಅನ್ಲಿಮಿಟೆಡ್ ಡ್ರಿಂಕ್ಸ್ ಆಗಿರ್ಬೋದು, ಅನ್ಲಿಮಿಟೆಡ್ ಫುಡ್ ಆಗಿರ್ಬೋದು, ಈ ರೀತಿಯ ವ್ಯವಸ್ಥೆ ಮಾಡಲಾಗಿರೋದ್ರಿಂದ ಇಲ್ಲಿ ಸೆಲೆಬ್ರೇಷನ್ ಮಾಡಲು ವಿದೇಶಗಳಿಂದ ಕೂಡ ಜನರು ಬರ್ತಾರೆ. ಇಲ್ಲಿ ಬಹುಶಃ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಒಂದು ಕಡೆ ಡಿಜೆ ಸೌಂಡ್ ಅಂದ್ರೆ ಮ್ಯೂಸಿಕ್ ನ ರಂಗಿನ ಜೊತೆಗೆ ಮದ್ಯದ ಗುಂಗಿನಲ್ಲಿ ಕಿಕ್ಕೇರಿಸಿಕೊಂಡು ಹೊಸ ವರ್ಷವನ್ನು ಬರಮಾಡಲು ಇಲ್ಲಿ ಜನರು ಸಜ್ಜಾಗಿರುವಂತದ್ದು. ರಾತ್ರಿ ಅಂದ್ರೆ ಈಗ ಜನರು ಈಗಾಗಲೇ ಸೆಲೆಬ್ರೇಷನ್ ಮೂಡಿಗೆ ಜಾರ್ತಾ ಇದ್ದಾರೆ. ಇಲ್ಲಿ ಹೊಸ ವರ್ಷದ ವೈಬ್. ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಕಲರ್ಫುಲ್ ಡ್ಯಾನ್ಸ್ ಕೂಡ ನಡೆಯುತ್ತೆ. ಅಂದ್ರೆ ಕೆಲವೇ ಕ್ಷಣದಲ್ಲಿ ಜನರು ಕೂಡ ಇದೀಗ ನಿಧಾನವಾಗಿ ಹೊಸ ವರ್ಷದ ಮೂಡಿಗೆ ಜಾರ್ತಾ ಇದ್ದಾರೆ. 9-10 ಗಂಟೆ ನಂತರ ಇಲ್ಲಿ ಕಲರ್ಫುಲ್ ಆಗಿರುವಂತಹ ಡ್ಯಾನ್ಸ್ ಕೂಡ ನಡೆಯುತ್ತೆ. ಈ ಒಂದು ಅಂದ್ರೆ ಈ ರೀತಿಯಲ್ಲಿ ಅದ್ದೂರಿಯಾಗಿ ಕಲರ್ಫುಲ್ ಆಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಇಲ್ಲಿ ಜನರು ಕೂಡ ಸಜ್ಜಾಗಿರುವಂತದ್ದು. ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಬರುವಂತಹ ದಂಪತಿ ಆಗಿರ್ಬಹುದು, ಕಪಲ್ಸ್ ಆಗಿರ್ಬಹುದು, ಅಥವಾ ಹೊಸಬರಿಗೆ ಅಂದ್ರೆ ಯೂತ್ಸ್ ಆಗಿರ್ಬಹುದು, ಯುವ ಜನರಿಗಾಗಿರ್ಬಹುದು, ಯುವತಿಯರಿಗಾಗಿರ್ಬಹುದು, ಎಲ್ಲಾ ರೀತಿಯಲ್ಲಿ ಕೂಡ ಸುರಕ್ಷತೆಯ ಕವಚ ಇಲ್ಲಿ ಅಳವಡಿಸಿರುವಂತದ್ದು. ಪ್ರಮುಖವಾಗಿ ಹೆಣ್ಮಕ್ಕಳಿಗೆ ಇಲ್ಲಿ ಬರುವಂತಹ ಹೆಣ್ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ನಿಟ್ಟಿನಲ್ಲಿ ಲೇಡೀಸ್ ಬೌನ್ಸರ್ ಗಳು ಕೂಡ ನೇಮಕ ಮಾಡಲಾಗಿದೆ. ಎಲ್ಲ ವಿಚಾರ ಬಗ್ಗೆ ಮಾತನಾಡೋ ಜೊತೆ ಈ ಒಂದು ಸ್ಕೈ ಬಾರ್ ನ ಅಂದ್ರೆ ನೈಸಾ ಸ್ಕೈ ಬಾರ್ ನ ಓನರ್ ಆಗಿರುವಂತಹ ಅಶ್ವಿನಿ ಅವರು ಇದೆ ನಮ್ಮ ಜೊತೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ಈ ಹೊಸ ವರ್ಷಕ್ಕೆ ಇದೀಗ ಈ ಒಂದು ಬಾರ್ ನಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ? ಏನು ಮುಂಜಾಗ್ರತೆ? ಎಲ್ಲ ತರ ಮುಂಜಾಗ್ರತೆ ಇದೆ. ಅಂದ್ರೆ ನೀವು ಕಪಲ್ಸ್ಗೆ ಇದು ಹೇಳಿ ಮಾಡಿಸಿದಂತ ಜಾಗ. ಎಂತ ಯಾವ ಏಜ್ ಲಿಮಿಟ್ ಅವರು ಬೇಕಾದ್ರೂ ಇಲ್ಲಿ ಬರ್ಬೋದು. ಎಲ್ಲ ತರ ವ್ಯವಸ್ಥೆ ಮಾಡಿದೀವಿ. ಬೌನ್ಸರ್ಸ್ ಇದ್ದಾರೆ, ಲೇಡಿ ಬೌನ್ಸರ್ಸ್ ಇದ್ದಾರೆ. ಎಲ್ಲ ಏಜ್ ಲಿಮಿಟ್ ವಯಸ್ಸಾದವರು ಬರ್ಬೋದು, ಮಕ್ಕಳು ಬರ್ಬೋದು. ಡ್ಯಾನ್ಸ್ ಫ್ಲೋರ್ ಇದೆ, ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಮೇಲೆ ಕೆಳಗಡೆ ಎಲ್ಲ ಸೇರಿ ಒಂದು 250 ಸೀಟಿಂಗ್ಸ್ ಇದೆ. 500 ಸೀಟಿಂಗ್ಸ್ ಇದೆ. ಎಲ್ಲ ಕಡೆ ಕೂತ್ಕೊಂಡು ಮಾಡ್ಬೋದು. ಇನ್ನು ಬುಕಿಂಗ್ಸ್ ನಡೀತಾ ಇದೆ, ಬರೋರು ಬರ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಪೆಷಲಿ ಇಲ್ಲಿ ಮಾತ್ರ ಹೊರಗಿನವ್ರು ಕೂಡ ಜಾಸ್ತಿ ಬರ್ತಾರೆ. ಯಾಕಂದ್ರೆ ಇಲ್ಲಿರುವಂತಹ ಫೆಸಿಲಿಟಿ ಆಗಿರ್ಬೋದು, ಇಲ್ಲಿರುವಂತಹ ಆಫರ್ಸ್ ಆಗಿರ್ಬೋದು. ಏನೇನು ಆಫರ್ ಇದೆ ಮೇಡಮ್? ಕೆಳಗಡೆ ನಮ್ದು ಕ್ಲಾರಿಯನ್ ಹೋಟೆಲ್ ಇದೆ, ಅದರಲ್ಲಿ 100 ರೂಮ್ಸ್ ಇದೆ. ಇಲ್ಲೇ ಬೇಕಾದ್ರೆ ಸ್ಟೇ ಇರ್ಬೋದು, ರೂಮ್ಸ್ ಇದೆ. ಇಲ್ಲೇ ಎಲ್ಲ ಎಂಜಾಯ್ ಮಾಡ್ಬಿಟ್ಟು ಟಿಲ್ 12 o'clock 12:30 ವರೆಗೂ ಇರುತ್ತೆ. ನಮ್ದು ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಡ್ರಿಂಕ್ಸ್ ಇರುತ್ತೆ. ಎಲ್ಲ ತಗೊಂಡು ಕೆಳಗಡೆನೆ ಸ್ಟೇ ಮಾಡ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ಇದೆ. ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಅಂದ್ರೆ ಅನ್ಲಿಮಿಟೆಡ್ ಫುಡ್ ಆಗಿರ್ಬೋದು, ಅನ್ಲಿಮಿಟೆಡ್ ಡ್ರಿಂಕ್ಸ್ ಆಗಿರ್ಬೋದು, ಈ ರೀತಿಯ ಸ್ಪೆಷಲ್ ಆಫರ್ ಇರೋದ್ರಿಂದ ಈ ಒಂದು ನೈಸಾ ಸ್ಕೈ ಬಾರ್ಗೆ ಎಕ್ಸ್ಪೆಷಲಿ ದೇಶ ಮಾತ್ರ ಅಲ್ಲ ವಿದೇಶಗಳಿಂದ ಕೂಡ ಜನರು ಬರ್ತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಹೆಣ್ಮಕ್ಕಳಿಗೆ ಸುರಕ್ಷಿತವಾಗಿ ಲೇಡಿ ಬೌನ್ಸ್ ಅನ್ನು ಕೂಡ ಇದೀಗ ನೇಮಕ ಮಾಡಲಾಗಿರುವಂತದ್ದು. ಇಲ್ಲಿ ಜನರು ಇದೀಗ ನಿಧಾನವಾಗಿ ಹೊಸ ವರ್ಷದ ಮೂಡಿಗೆ ಜಾರ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.